ಭಾಗವಹಿಸಿರುವಂಥ ಎಲ್ಲ ಶರಣೆಯರಲ್ಲಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಹಾನ್ ತಪ್ಪುಗಳವರ ಶರಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮಹಾನ್ ತಪ್ಪುಗಳು ಯಾವುದೇ ಕಾರ್ಯಕ್ರಮಕ್ಕೂ ಆಗಮಿಸಿದರೂ ಅಲ್ಲಿ ಅವರು ಹೇಳ್ತಾ ಇದ್ದಿದ್ದು ಅಪ್ಪ ಬಸವಣ್ಣನವರ ಇಷ್ಟಲಿಂಗದ ನಿಷ್ಠೆಯ ಕುರಿತು. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಈ ವಚನದ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಗಣಪತಿ ಹೆಂಗೆ ಹುಟ್ಟಿದ ಅನ್ನುವಂಥ ಕಥೆಯನ್ನು ಅವ್ರು ಹೇಳ್ತಾ ಇದ್ರು. ಅದನ್ನು ಕೇಳೋಕ್ಕೆ ಒಂದು ಖುಷಿ. ಅವರು ದಾವಣಗೆರೆಗೆ ಬಂದರು, ಇದೇ ಆಶೀರ್ವಚನವನ್ನು ಮಾಡ್ತಾಯಿದ್ರು. ಚಿತ್ರದುರ್ಗಕ್ಕೆ ಬಂದರು, ಇದೇ ಆಶೀರ್ವಚನವನ್ನು ಮಾಡ್ತಾಯಿದ್ರು. ಎಲ್ಲೇ ಹೋಗಲಿ ಇದನ್ನೇ ಯಾಕೆ ಅಪ್ಪವರು ಹೇಳ್ತಾ ಇದ್ರು ಅಂದರೆ, ನಮ್ಮ ಜನಗಳು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಲಿಂಗಾಯತರ ದೇವರುಗಳು ಅಂತಂದರೆ ಇವೇನು 33 ಕೋಟಿ ದೇವರುಗಳದಾವಲ್ಲ, ಅವ್ಯಾವು ನಮ್ಮ ಲಿಂಗಾಯತರ ದೇವರುಗಳಲ್ಲ. ಅಪ್ಪ ಬಸವಣ್ಣ ಕೊಟ್ಟಿರುವಂತಹ ನಾವೇನು ಕೊರಳಲ್ಲಿ ಧರಿಸಿರುವಂತಹ ಇಷ್ಟಲಿಂಗ ಇದೆ, ಇದೇ ನಮ್ಮ ಲಿಂಗಾಯತರ ದೇವರು ಅನ್ನುವಂತಹದನ್ನು ಇಡೀ ನಾಡಿನ ತುಂಬ, ಅಷ್ಟೇ ಅಲ್ಲ ಅವರು ಎಲ್ಲೆಲ್ಲಿ ಹೋಗ್ತಾರೆ ವಿದೇಶಗಳಿಗೂ ಇದೇ ಶಿವಾನುಭವವನ್ನು ನೀಡಿ ಬಸವ ತತ್ವದ ಇಷ್ಟಲಿಂಗದ ನಿಷ್ಠೆಯನ್ನು ಬೆಳೆಸಿರುವಂಥ ಪುಣ್ಯಾತ್ಮರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಅವರೇ ನಮ್ಮ ಮಹಾಂತ ಅಪ್ಪಗಳವರು ಅನ್ನುವಂಥದ್ದು. ಅಂತಹ ಮಹಾಂತ ಅಪ್ಪುಗಳವರು ಅಕ್ಕ ಮಹಾದೇವಿ ವಚನ ಹೇಳಿದ್ದಾರೆ. ಆ ವಚನಕ್ಕೆ ಅವರು ಉದಾಹರಣೆಯಾಗಿದ್ದಾರೆ. ಅದು ಯಾವುದು ಅಂದರೆ, ಉಪ್ಪು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು. ಉಪ್ಪು ಕರಗಿದದನ್ನು ಕಂಡ್ವಿ, ವಾರಿಕಲ್ಲು ಕರಗಿದದನ್ನು ಕಂಡ್ವಿ, ಮುತ್ತು ಕರಗಿದದನ್ನಾರು ಕಾಣಲಿಲ್ಲ ಅಂತಂದು ಅಕ್ಕ ಮಹಾದೇವಿ ಹೇಳ್ತಾರೆ. ನೀರಿನಿಂದ ಉಪ್ಪು ಸಹ ಹುಟ್ಟುತ್ತೆ. ವಾರಿಕಲ್ಲು ಅಂದರೆ ಮಂಜುಗಡ್ಡೆ, ಅದು ಸಹ ನೀರಲ್ಲೇ ಹುಟ್ಟುತ್ತೆ. ಆಮೇಲೆ ನೀರಿನಲ್ಲಿ ಸ್ವಾತಿ ಮುತ್ತೂ ಹುಟ್ಟುತ್ತೆ. ಮೊದಲನೇದಿರೋದು ಉಪ್ಪು ನೀರಿಗೆ ಹಾಕಿದ ತಕ್ಷಣ ಅದು ನೀರಲ್ಲಿ ಹುಟ್ಟಿದ್ರೆ ಅದು ನೀರೊಳಗೆ ಕರಿಗೆ ಹೋಗುತ್ತೆ. ಅದೇ ರೀತಿಯಾಗಿ ಮಂಜುಗಡ್ಡೆನೂ ಕರಿಗೆ ಹೋಗುತ್ತೆ. ಆದರೆ ಕರಗದೇ ಇರುವಂಥದ್ದು ಯಾವುದು ಅಂದರೆ ಸ್ವಾತಿ ಮುತ್ತು. ಹಾಗೆ ಈ ನಾಡಿನಲ್ಲಿ ಕರಗದೇ ಇರುವಂತಹ ಬಸವ ತತ್ವದ ಸ್ವಾತಿ ಮುತ್ತು ಯಾರಂದರೆ ನಮ್ಮ ಇಳಕಲ್ಲಿನ ಮಹಾಂತ ಅಪ್ಪುಗಳವರು ಅನ್ನುವಂಥದ್ದು. ಅಂತಹ ಮಹಾಂತ ಅಪ್ಪುಗಳವರ ಒಂದು ಕಾಲದಲ್ಲಿ ನಾವು ನೀವು ಎಲ್ಲರೂ ಇದ್ದೇವೆ ಅನ್ನುವಂಥದ್ದೇ ನಮ್ಮ ಪುಣ್ಯ. ಅದಕ್ಕೆ ಅಂತಹ ಮಹಾಂತ ಅಪ್ಪುಗಳವರಿಗೆ ಏನಂತ ನಾವು ಇವತ್ತು ಗೌರವಿಸ್ತಾ ಇದ್ದೇವೆ ಅಂದರೆ, ಬಸವ ತತ್ವದ ದಂಡನಾಯಕರು ಅಂತ. ಗಟ್ಟಿಯಾಗಿ ಯಾರಿಗೂ ಹೆದರಲ್ಲ, ಯಾರಿಗೂ ಜಗ್ಗಲ್ಲ, ಗಟ್ಟಿಯಾಗಿ ಬಸವ ತತ್ವವನ್ನು ಪ್ರತಿಪಾದನೆ ಮಾಡಿ ಆಚರಣೆ ಮಾಡಿರುವಂತಹ ನಿಜ ಶರಣರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಮಹಾಂತ ಅಪ್ಪುಗಳವರು. ಅಂತಹ ಮಹಾಂತ ಅಪ್ಪುಗಳವರ ಒಂದು ಆಚರಣೆಯನ್ನು ನಾವು ಇವತ್ತು ಯುವ ಮಠಾಧಿಪತಿಗಳಾಗಿದ್ದೀವಿ, ಯುವ ಸಾಧಕರಾಗಿದ್ದೀವಿ. ಅವರಲ್ಲಿರುವಂತಹ ಅಪಾರವಾದ ಬಸವ ನಿಷ್ಠೆ, ಬಸವ ಭಕ್ತಿ ಮತ್ತು ಪ್ರಚಾರ ಮಾಡುವಂತಹ ಹೇಳುವಂತಹದನ್ನು ನಾವು ಇವತ್ತು ಅದನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ. ಅಂತಹ ಮಹಾಂತ ಅಪ್ಪುಗಳವರ ಒಂದು ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅವರ ಬಗ್ಗೆ ಹೇಳ್ತಾ ಹೋದರೆ ಸಮಯನೇ ಸಾಕಾಗೋದಿಲ್ಲ. ಇವತ್ತು ನಿಜವಾಗ್ಲೂ ನನಗೆ ರುದ್ರೇಶ್ ಕಿತ್ತೂರವರ ಅನುಭವವನ್ನು ಕೇಳಿ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಹಾಗೆ ಮಹಾಂತ ಅಪ್ಪುಗಳವರ ಜೀವನ ಸಾಧನೆಯನ್ನು ಹೇಳಲಿಕ್ಕೆ ಸಮಯನೇ ಬೇಕಾಗಿಲ್ಲ, ಬೆಳತನ ಹೇಳ್ತಾ ಹೋಗಬಹುದು. ಅವರು ಮಾಡಿರುವಂತಹ ಕ್ರಾಂತಿ, ಜೋಳಿಗೆಯ ಕ್ರಾಂತಿ ಏನಿದೆ, ಅದು ಇಡೀ ವಿಶ್ವವೇ ಇವತ್ತು ಇಳಕಲ ಕಡೆಗೆ ನೋಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಅವರ ಜನ್ಮದಿನವನ್ನು ಏನಂತ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ, ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದೆ. ಇಂತಹ ಗೌರವವನ್ನು ಪಡೆದಿರುವಂಥವರು ನಮ್ಮ ಮಹಾಂತ ಅಪ್ಪುಗಳವರಾಗಿದ್ದಾರೆ ಎನ್ನುವಂಥದ್ದು. ಅದಕ್ಕೆ ಒಬ್ಬ ಸ್ವಾಮಿಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು, ಅಷ್ಟೇ ಇಲ್ಲ ಸಮಾಜದಲ್ಲಿರುವಂತಹ ಅಜ್ಞಾನ, ಕಂದಾಚಾರ, ಮೂಢನಂಬಿಕೆ, ದುಶ್ಚಟಗಳನ್ನು, ಜೋಳಿಗೆಯನ್ನು ಬೇಡೋದರ ಮುಖಾಂತರ ಇವತ್ತು ಮಹಾಂತ ಜೋಳಿಗೆಯನ್ನು ಇವತ್ತು ಇಡೀ ವಿಶ್ವವ್ಯಾಪಿಯಾಗಿ ಪ್ರಚಾರ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ಮಹಾಂತಪ್ಪಗಳವರಾಗಿದ್ದಾರೆ ಅನ್ನುವಂಥದ್ದು. ಅಂತಹ ಮಹಾಂತಪ್ಪಗಳವರ ಕಮಲ ಸಂಜಾತರಾಗಿ ಈ ಮಠದ ಸೇವಾ ಮಾಡುತ್ತಿರುವಂತಹ ನಮ್ಮ ಗುರು ಮಹಾಂತ ಸ್ವಾಮೀಜಿಯವರು,
ಅವರು ಮೊದಲು ಚಿತ್ರದುರ್ಗ ಮುರುಘಾ ಮಠದಲ್ಲಿ ಇದ್ದರು. ಮುರುಘಾ ಮಠದಲ್ಲಿ ಪರಮ ಪೂಜ್ಯರು ನಮಗೆಲ್ಲ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ನಾವಲ್ಲಿ ಗುರುಕುಲ ಅಂತ ಇತ್ತು, ನಾವೆಲ್ಲ ಮರಿದೇವರುಗಳಾಗಿದ್ವಿ. ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಶಾಲೆಗೆ ಹೋಗಿ ಬರ್ತಾ ಇದ್ವಿ. ನಾನು ಅವತ್ತು 7ನೇ ತರಗತಿ. ಅವತ್ತು ಸ್ವಾಮೀಜಿಯವರು ಹೇಗದಾರೋ ಇವತ್ತಿಗೂ ಹಾಗೇ ಅದಾರೆ. ಯಾವುದರಲ್ಲಿ ಅಂದರೆ ಗುಣದಲ್ಲಿ ಹಾಗೇ ಅದಾರ ಅವರು. ಇವತ್ತಿಗೂ ಏನೇನೂ ಬದಲಾವಣೆ ಆಗಿಲ್ಲ. ಅವತ್ತು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು, ಈಗ ಅದಕ್ಕಿಂತ 100ರಷ್ಟು ಪ್ರೀತಿಯನ್ನು ತೋರಿಸ್ತಾರೆ. ಕೇವಲ ಸ್ವಾಮಿಗಳಿಗೆ ಸಾಧಕರಿಗೆಲ್ಲ, ಇಲ್ಲಿರುವಂಥ ಎಲ್ಲ ಜನರನ್ನು ಪ್ರೀತಿಯಿಂದ ವಶ ಮಾಡಿಕೊಂಡಿರುವಂಥ ಪುಣ್ಯಾತ್ಮರು ಯಾರಾದಾರ ಅಂದರೆ ನಮ್ಮ ಗುರು ಮಹಾಂತ ಸ್ವಾಮೀಜಿಯವರು ಇದ್ದಾರೆ ಎನ್ನುವಂಥದ್ದು. ಅವರ ವ್ಯಕ್ತಿತ್ವಕ್ಕೆ ಅಪ್ಪ ಬಸವಣ್ಣರ ವಚನ ನನ್ನ ನೆನಪಾಗ್ತಾ ಇದೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಸದು ವಿನಯವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳ್ತಾರೆ. ಈ ಅಪ್ಪ ಬಸವಣ್ಣನವರ ಈ ಒಂದು ವಚನಕ್ಕೆ ಸಾಕ್ಷಿ ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಗುರು ಮಹಾಂತ ಅಪ್ಪಗಳವರು ಅನ್ನುವಂಥದ್ದು. ಯಾರೇ ಬರಲಿ, ಅವ್ವರೇ ಅಕ್ಕರೇ ಅಣ್ಣರೇ ಅಂತ ಅಂದು ಅವರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇಲ್ಲೆಲ್ಲ ಮಕ್ಕಳು ಬಂದರು, ಮಕ್ಕಳು ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದರು. ನಾವಾಗಿದ್ರೆ ಚೆನ್ನಾಗಿ ಮಾಡಿದ್ರಿ ಹೋಗ್ರಿ ಅಂತ ಹೇಳ್ತಿದ್ವಿ. ನಮ್ಮ ಕಾರ್ಯಕ್ರಮ ಆಗಿದೆ. ಅಪ್ಪವ್ರು ಏನಂತಾರೆ, ಅವರೇ ಭಾಳ ಚೆನ್ನಾಗಿ ಮಾಡಿದ್ರು ನೋಡ್ರಿ ಎಷ್ಟು. ಇದು ನಿಜವಾಗಲೂ ನಾನು ಅಪ್ಪುಗಳಿಂದ ಕಲಿಯಬೇಕಾಗಿರೋದೇನಪ್ಪ ಅಂದರೆ, ಬಸವಣ್ಣನವರು ನಾವು ನೋಡಿಲ್ಲ, ಬಸವಣ್ಣನವರು ಯಾವ ರೀತಿಯಾಗಿ ಎಲ್ಲರನ್ನು ಪ್ರೀತಿ ಮಾಡ್ತಾಯಿದ್ರೋ ಅಂತಹ ಪ್ರೀತಿ ಮಾಡುವಂತಹ ಗುಣ ಯಾರಲ್ಲಿದೆ ಅಂದರೆ ನಮ್ಮ ಗುರು ಮಹಾಂತ ಅಪ್ಪಗಳವರಲ್ಲಿದೆ ಅನ್ನುವಂಥದ್ದು. ಗುರು ಮಹಾಂತ ಅಪ್ಪಗಳವರು ಇಡೀ ಇಳಕಲ್ಲನ್ನೇ ವ್ಯಾಪಿಸಿದ್ದಾರೆ. ಅವರು ಅಷ್ಟೇ ಅಲ್ಲ, ಇವತ್ತು ಇಡೀ ಕರ್ನಾಟಕವನ್ನು ವ್ಯಾಪಿಸಿದ್ದಾರೆ. ಅವರ ಪ್ರೀತಿಗೆ, ಅವರ ಮಮತೆಗೆ ಯಾರು ಸೋಲದೇ ಇರೋವಂಥವ್ರು ಯಾರೂ ಇಲ್ಲ ಈ ಭೂಮಿ ಮೇಲೆ. ಅವ್ರ ಜೊತೆಗೆ ನೀವು ಪ್ರಸಾದ ಕುತ್ಕೊಂಡ್ಬಿಟ್ರೆ ಮುಗಿದ ಹೋತು. ಅಷ್ಟು ಉಣಿಸಿಬಿಡ್ತಾರೆ ನಮಗೆ. ಉಂಡು ನಾವೇ ಸುಸ್ತಾಗಬೇಕು. ಆ ರೀತಿಯಾದಂತಹ ಮಮತೆಯನ್ನು ಈಗ ನಮ್ಮ ಸ್ವಾಮೀಜಿಯವರು ಹೇಳಿದ್ರಲ್ಲ, ಪ್ರೀತಿಯನ್ನು ನೀಡುವಂತಹ ತಾಯಿ ನಾವು ಯಾವ ರೀತಿ ಗೌರವಿಸ್ತೇವೋ ಹಾಗೆ ಸ್ವಾಮಿಗಳಿಗೆಲ್ಲ ತಾಯಿ ಯಾರಾಗಿದ್ದಾರೆ ಅಂದರೆ ನಮ್ಮ ಗುರು ಮಹಾಂತ ಅಪ್ಪುಗಳವರಾಗಿದ್ದಾರೆ ಎನ್ನುವಂಥದ್ದು. ಗುರು ಮಹಾಂತ ಅಪ್ಪುಗಳವರು ಈಗಿನ ಎಲ್ಲ ಯುವ ಮಠಾಧಿಪತಿಗಳಿಗೆ ಮಾದರಿಯಾಗಿರುವಂತಹ ಗುರುಗಳಾಗಿದ್ದಾರೆ. ಅವರಿಗೆ ಮೊನ್ನೆ ತಾನೇ ಬಾಗಲಕೋಟೆ ವಿಶ್ವವಿದ್ಯಾಲಯದವರು ಡಾಕ್ಟರೇಟ್ ಪದವಿಯನ್ನು ನೀಡಿದ್ದು ಇಡೀ ಕಾವಿ ಕುಲಕ್ಕೆ ಅವರು ಗೌರವವನ್ನು ನೀಡಿದ್ದಾರೆ ಎನ್ನುವಂಥದ್ದು. ಕೇವಲ ಗುರು ಮಹಾಂತ ಸ್ವಾಮಿಗಳನ್ನು ಗೌರವಿಸಿಲ್ಲ, ಅವರು ಇಡೀ ಇವತ್ತಿನ ಕಾವಿ ಕುಲದ ಒಂದು ಸಮಾಜ ಸೇವೆಯನ್ನು ಗೌರವಿಸಿದ್ದಾರೆ. ಅಂತಹ ಪೂಜ್ಯರು ಒಂದು ಆಶೀರ್ವಾದವನ್ನು ಪಡೀಲಿಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೀನಿ. ಗುರುಗಳ ಆಶೀರ್ವಾದವನ್ನು ಪಡೆದು ಮತ್ತು ನಿಮ್ಮೆಲ್ಲರ ದರ್ಶನವನ್ನು ಪಡೆದು ಅತ್ಯಂತ ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಈ ಮಾತನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು.